ಬಾ ಕಾಮಿನಿ, ಈ ಸ್ಥಳದಲ್ಲಿ ಮುಪ್ಪಿನ ಮುದುಕರು ಹೋಗಿ ಶಿವ ಓಂ ಹರ ಓಂ ಎಂದು ಸ್ನಾನಮಂಗೈದರೆ 16 ವರ್ಷ ವಯಸ್ಸು ತಿರುಗಿ ದೇಹ ಬಂಗಾರದಂತೆ ಹೊಳೆಯುತ್ತದೆ. ಕಾಮಿನಿ ಸ್ನೇಹಿತರೆ ನಮಸ್ಕಾರ. ಇವತ್ತು ನಿಮಗೆ ಒಬ್ಬ ವಿಶೇಷ ವ್ಯಕ್ತಿ ಬಗ್ಗೆ ನನಗೆ ಪರಿಚಯ ಮಾಡ್ಕೊಡ್ತೀನಿ. ಯಾರು ಅಂದ್ರೆ ಇವರೇ ನೋಡಿ, ತಾಳೂರು ಬಂಡ್ರಿ ಲಿಂಗಪ್ಪ ಅಂತ ಹೇಳ್ಬಿಟ್ಟು. ಇವರಿಗೆ 81 ವರ್ಷ. ಇವರು ಸುಮಾರು 56 ವರ್ಷಗಳಿಂದನೂ ಬಯಲಾಟಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಈ ಇಳಿ ವಯಸ್ಸಿನಲ್ಲಿ ಕೂಡ ಯಾವುದೇ ಊರಲ್ಲಿ ಬಯಲಾಟ ನಡೀತಿದೆ ಅಂದ್ರೆ ಪಾತ್ರ ಮಾಡೋದಕ್ಕೆ ಯುವಕನ ರೀತಿ ಹೋಗ್ತಾರೆ. ವಯಸ್ಸು 81, 1959 ನಾವು ಬಯಲಾಟದಾಗ ಇದ್ದೀವಿ. ಇವರು ನಮ್ಮ ಹಂಪಿ ಬಗ್ಗೆ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಒಂದ್ಸತಿ ಅವ್ರ ಬಾಯಿಂದನೇ ಕೇಳಿ. ವಜ್ರ ವೈಢೂರ್ಯ ಕೆತ್ತಿಸಿ ಬಂಗಾರ ಬೆಳ್ಳಿಗಳಿಂದ ಕಟ್ಟಿಸಿದ ಪ್ರಕಾಶ ಗೋಪುರದ ವಿಸ್ತಾರ, ಮೇರು ಪರ್ವತ ಮಂದಾರ ಪರ್ವತಗಳಂತೆ ಕಾಣುವ ಮಹಾರಥೋತ್ಸವಗಳನ್ನು ನೋಡಿದ ರಮಣಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಇಲ್ಲೇ ನೋಡು ಕಾಂತೇ ಘಾತವಾಗುತ್ತಿದ್ದೀವಿ. ಹೇ ರತಿ ಸತಿ ಇದರ ಗತಿ ಮೋಹದ ಮತಿ, ಹೇಳುವೆನು ಹೇಮಕೂಟದ ಸ್ಥಿತಿ. ಎಲ್ಲಿ ನೋಡಿದರೂ ತೆಂಗಿನ ವನಾಂತರಗಳು, ಎತ್ತ ನೋಡಿದರೂ ರಸದಾಳಿಯ ಪಸರ್ವಗಳು, ಆಕಾಶವು ಕನ್ನಡಿಯೋಳು ಕಾಣುವುದು ಕಾಂತೆ. ಎಲ್ಲಿ ನೋಡಿದರೂ ಅಂಜನಾದ್ರಿ ತಂಗಾಳಿಯ ಮಂಟಪಗಳು, ಇಕೋ ಇದೇ ನೋಡು ವಿಜಯ ವಿಠಲ ದೇವತಾ ಭವನ. ಎತ್ತ ನೋಡಿದರೂ ಚಿತ್ತರದ ತಿಳಿಗೊಳ್ಳಲು ಕಾಲುವೆ ತುಂಗ ಸುಲಲಿತ ರಂಗ ಥಳ ಥಳಾಯಮಾನ ಮುಕ್ತ ಮಾಲದಂತೊಪ್ಪುವ. ಕಾಮಿನಿ ನೋಡನ್ನ ಪರಾಕ್ರಮ. ನೀವಿಲ್ಲಿ ನೋಡಿದ್ದು ಅವರ ಒಂದು ಸಣ್ಣ ಜಲಕ ಅಷ್ಟೇ. ತಮ್ಮ 81ನೇ ವಯಸ್ಸಿನಲ್ಲಿ ಕೂಡ 10 ರಿಂದ 15 ನಿಮಿಷಗಳ ಕಾಲ ಸುದೀರ್ಘವಾಗಿ ಡೈಲಾಗ್ ಪ್ರಸ್ತುತಪಡಿಸ್ತಾರೆ. ತಮ್ಮ ಅಮೋಘವಾದ ಬಯಲಾಟದ ನಾಟಕದ ಪ್ರದರ್ಶನಕ್ಕೆ ಸ್ಥಳೀಯ ಸಂಘ ಸಂಸ್ಥೆಗಳು ಅದೆಷ್ಟೋ ಪ್ರಶಸ್ತಿಗಳನ್ನು ನೀಡುವ ಮುಖಾಂತರ ಗೌರವಿಸಿದ್ದಾರೆ. ಸತತ 56 ವರ್ಷಗಳ ಕಾಲ ಬಯಲಾಟಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟ ಈ ಹಿರಿಜೀವಕ್ಕೆ ಒಂದು ರಾಜ್ಯ ಪ್ರಶಸ್ತಿ ಸಿಗಲೇಬೇಕು ಅನ್ನೋದು ನಮ್ಮೆಲ್ಲರ ಆಶಯ.